ಆಸ್ತಿ ಮಾಡಿದ್ದೇ ಸಾಧನೆ. 18 ವರ್ಷ ಆದ್ರೂ ಹೈವೇ ಸಂಪೂರ್ಣ ಆಗಿಲ್ಲ. ತಮ್ಮ ಮಾಲೀಕತ್ವದ ಕಾಲೇಜಿಗೆ ಬಂದು ಹೋಗಲಷ್ಟೇ ಹೈವೇ ಮಾಡಿದ್ದಾರೆ. ಬಸ್ ನಿಲ್ದಾಣಗಳ ನಿರ್ಮಾಣ ಬಿಟ್ರೆ ಮತ್ತೇನಾಗಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಪ್ರಶ್ನೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ವಿಮಾನ ನಿಲ್ದಾಣ ನಿರ್ಮಾಣ ಮಾಡಿದ್ದು ಬಿಟ್ರೆ ಅದರ ಪಕ್ಕದಲ್ಲೇ ಬೇನಾಮಿ ಆಸ್ತಿ ಮಾಡಿದ್ದಾರೆ. ಶಾಯಿ ಗಾರ್ಮೆಂಟ್ಸ್ಗೆ 240 ಎಕರೆ ಜಾಗ ನೀಡುವಲ್ಲಿ ಸಂಸದರ ಕೈವಾಡವಿದೆ. ಬೇನಾಮಿ ಶಂಕೆ ಇಲ್ಲೂ ಇದೆ. ಶಿವಮೊಗ್ಗದ ಶಾಯಿ ಗಾರ್ಮೆಂಟ್ಸ್ ಕಾರ್ಖಾನೆಗೆ ಕಾನೂನು ಬಾಹಿರವಾಗಿ ನೀಡಿದ 240 ಎಕರೆ ಜಮೀನಿನಲ್ಲಿ 230 ಎಕರೆ ವಾಪಸ್ಸು ಪಡೆಯಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವೆ ಎಂದು ಗೋಪಾಲಕೃಷ್ಣ ಬೇಳೂರು ಹೇಳಿದ್ದಾರೆ. ಸಾಯಿ ಗಾರ್ಮೆಂಟ್ಸ್ ಮಾತ್ರ ಅದು ಬಿಡೋದಿಲ್ಲ, ನಾನು ಬೇಳೂರು ಬಿಡೋದಿಲ್ಲ, ನೆನ್ಪಿಡ್ಬೇಕು. 240 ಎಕರೆ ನೀವು ಕೊಟ್ಟಿದ್ದೀರಲ್ಲ, ಅದನ್ನು ಮಾತ್ರ ಬೇಳೂರು ಬಿಡೋದಿಲ್ಲ. ತನಿಖೆ ಮಾಡ್ತಾನೆ, ಉಪವಾಸನೂ ಕೂರ್ತೀನಿ. ನಾನು ಬಿಡೋದಿಲ್ಲ. ವಿಧಾನಸೌಧದ ಮುಂದೆ ಉಪವಾಸ ಕೂತು 5-6 ಎಕರೆ ಅವ್ರಿಗೆ ಕೊಡಬೇಕು. 200 ಚಿಲ್ಲರೆ ಎಕರೆಯನ್ನು ರಾಜ್ಯ ಸರ್ಕಾರ ಅದನ್ನು ಬಿಡಿಸ್ಕೊಳ್ಳೋವರೆಗೆ ನಾನು ಬಿಡೋದಿಲ್ಲ, ಹೋರಾಟ ಮಾಡ್ತೀನಿ. ನಾನು ಸಾಯಿ ಗಾರ್ಮೆಂಟ್ಸ್ ಮಾತ್ರ ಅವೇರ್ನೆಸ್ ಆಗಿದೆ, ಅಲ್ಲಿ ಜನರಿಗೆ ಗೊತ್ತಾಗಿದೆ. ಯಾಕಂದ್ರೆ ಸತತ 3 ಸಾರಿ ಗೆದ್ದಂಥ ರಾಘವೇಂದ್ರ ಅವರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಬೇಕು, ದಾಖಲೆ ಬೇಕು. ಅವ್ರು ಮಾಡಿರೋ ದಾಖಲೆ ಏನಿದೆ? ಅವ್ರು ಮಾಡಿರೋದು ಒಂದೇ, ಅಪ್ಪ ಮಕ್ಕಳು ಸೇರಿಕೊಂಡು ಈ ಜಿಲ್ಲೆಯಲ್ಲಿ ಆಸ್ತಿ ಮಾಡಿದ್ದು ಒಂದೇ ದೊಡ್ಡ ಸಾಧನೆ. ಅಪ್ಪ ಮಕ್ಕಳು ಸೇರ್ಕೊಂಡು ಜಿಲ್ಲೆಯಲ್ಲಿ ಆಸ್ತಿ ಮಾಡಿದ್ದೇ ದೊಡ್ಡ ಸಾಧನೆ ಮಾಡಿದರೆ ಬಿಟ್ಟರೆ ಬೇರೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ಹೆಚ್ಚಾಗಿ ಇಡೀ ಜಿಲ್ಲೆಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಕೊಟ್ಟಿದೆಯಲ್ಲ, ಆ ಬಸ್ ಸ್ಟ್ಯಾಂಡ್ ಇಡೀ ಜಿಲ್ಲೆಯಲ್ಲಿ ಎಲ್ಲಿ ಬೇಕಲ್ಲಿ ಬಸ್ ಸ್ಟ್ಯಾಂಡ್ ಕೊಟ್ಟಿದ್ದು ಒಂದು ಸಾಧನೆನೇ ಹೇಳ್ಬೋದು, ಅದನ್ನು ಒಂದು ಸಾಧನೆ. ಅದು ಬಿಟ್ಟರೆ ಇವತ್ತು ಜಿಲ್ಲೆಯಲ್ಲಿ ನೀವು ಹೇಳ್ಬೇಕು, ಅವ್ರು ಹೇಳ್ತಾರೆ ನಾನು ವಿಮಾನ ನಿಲ್ದಾಣ ತಂದಿದ್ದೀನಿ ಅಂತ ಹೇಳ್ತಾರೆ, ನ್ಯಾಷನಲ್ ಹೈವೇಗಳು ತಂದಿದ್ದೀನಿ, ದೊಡ್ಡ ದೊಡ್ಡ ರಸ್ತೆ ಅಂತ ಹೇಳ್ತಾರೆ. ನ್ಯಾಷನಲ್ ಹೈವೇ ಬಂದಿದೆ ಸರ್, ಇವತ್ತಿಗೆ ನೀನು 18 ವರ್ಷ ಆಯಿತು ನ್ಯಾಷನಲ್ ಹೈವೇ. ಇವತ್ತು ತುಮಕೂರು ಟು ನಮ್ಮ ಸಾಗರ ಮತ್ತು ಕಾರವಾರಕ್ಕೆ ಬರುವಂಥ ಹೈವೇ 18 ವರ್ಷ ಆಯಿತು. ಶಿವಮೊಗ್ಗದ ಏನೋ ಅವ್ರ ಕಾಲೇಜ್ ಇದೆಯಲ್ಲ, ಕಾಲೇಜಿಗೆ ಬಂದು ನಿಂತಿದೆ. ಅಂದರೆ ಯಡಿಯೂರಪ್ಪನವ್ರು ಬಂದವರು ಸೀದಾ ಕಾಲೇಜ್ ಒಳಗೆ ಹೋಗೋ ಮಟ್ಟಿ ಮಾಡ್ಕೊಂಡಿದ್ದಾರೆ. ಯಾಕಾಗಿಲ್ಲ? 18 ವರ್ಷ ಬೇಕಾ ಒಂದು ನ್ಯಾಷನಲ್ ಹೈವೇ ತರಲಿಕ್ಕೆ? 18 ವರ್ಷ ಆದರೆ ನಿಮ್ಮ ಅಚ್ಚದಿನ ಎಲ್ಲೋಯ್ತು? ಯಾವ ನ್ಯಾಷನಲ್ ಹೈವೇ ಆಗಿದೆ ಹೇಳಿ? ಬೆಂಗಳೂರು ಟು ನಮ್ಮ ಮಂಗಳೂರು ಆಗಿದೆಯಾ? ಮಂಗಳೂರು ಟು ಕಾರವಾರ ಆಗಿದೆಯಾ? ಯಾವ ನ್ಯಾಷನಲ್ ಹೈವೇನೂ ಇವರು ಮಾಡಲಿಕ್ಕೆ ಹೋಗಲಿಲ್ಲ. ಸುಳ್ಳೇ ಬೊಗಸೆ ಬಿಡ್ತಾರೆ. ಸುಳ್ಳು ಹೇಳದೆ ಇವ್ರ ಜೀವನ, BJPಯ ಸುಳ್ಳಿನ ಒಂದು ಜೀವನ ಆಗಿಬಿಟ್ಟಿದೆ ಇವತ್ತು. ಆ ರೀತಿ ಆಗಿದೆ. ಆದ್ದರಿಂದ ಯಾವುದೇ ಅಭಿವೃದ್ಧಿ ಮಾಡಿದರೂ ಸಹ ಹಿಂದೆ ಕಾಂಗ್ರೆಸ್ ಮಾಡಿದ್ದೀವಿ, ನಾವು ಮಾಡ್ತೀವಿ. ವಿಮಾನ ನಿಲ್ದಾಣ ಮಾಡಿದ್ದಾರೆ, ಸಂತೋಷ. ವಿಮಾನ ನಿಲ್ದಾಣ ನಾವು ಮಾಡ್ತಾ ಇರಲಿಲ್ವಾ? ಈಗ ಏನಾದರೂ ಅವ್ರು ಮಾಡಿರಲ್ಲ ಅಂದರೆ ಈ ವರ್ಷ ನಮ್ಮ ಸರ್ಕಾರ ಬಂದಿದ್ರೆ ನಾವು ವಿಮಾನ ನಿಲ್ದಾಣ ಮಾಡ್ತಿದ್ದೀವಿ. ಇದರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಪಾಲುದಾರಿಕೆ ಇದೆ ಅಂತ ನನಗೆ ಅನುಮಾನ ಇದೆ. ಅದಕ್ಕಾಗಿ ಚುನಾವಣೆ ನಂತರ ಇದನ್ನು ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡೋದು ಬಿಡುವುದಿಲ್ಲ ನಾನು. ಆ 250 ಎಕರೆ 40 ಎಕರೆಯಲ್ಲಿ 10 ಎಕರೆ ಇಟ್ಕೊಂಡು ಬಾಕಿ ಅದು 200 ಎಕರೆನೂ ಸಹ 230 ಎಕರೆನೂ ತೆರವುಗೊಳಿಸ್ಬೇಕು. ಇದರಲ್ಲಿ ಬೇನಾಮಿ ಇವರು ಕೈವಾಡ ಇದೆ ಅನ್ನೋದು ಬಂದಿದೆ. ಹಾಗಾಗಿ ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಬೇನಾಮಿ ಮಾಡಿದರೆ ಬಿಟ್ಟರೆ ಬೇರೆ ಯಾವುದೂ ಮಾಡಲಿಕ್ಕಿಲ್ಲ. ನಮ್ಮ ಅಭ್ಯರ್ಥಿಗಳು ರಾಜ್ಯದ ಮುಖ್ಯಮಂತ್ರಿಗಳ ಮಗಳು. ಬಂಗಾರಪ್ಪನವ್ರು ಕೊಟ್ಟಂಥ ಜನಪ್ರಿಯ ಕಾರ್ಯಕ್ರಮ ಯೋಜನೆಗೆ ಇಟ್ಕೊಂಡೇ ನಾವು ಹೋಗೋದು. ರಾಘವೇಂದ್ರ ಏನು ಹೋಗಿದ್ರು ಹಿಂದೆ, ನಮ್ಮಪ್ಪ ಕೊಟ್ಟಿದ್ದ ಯೋಜನೆ ಅಂತ ಅವ್ರು ಹೋಗಿದ್ರಲ್ಲ, ಅದೇ ಯೋಜನೆ ಇವತ್ತು ಇಟ್ಕೊಂಡು ನಾವು ಇಡೀ ನಮ್ಮ ಜಿಲ್ಲೆಯ ಪ್ರವಾಸ ನಾವು ಮಾಡ್ತಾ ಇದ್ದೀವಿ. ಜನ ಬೆಂಬಲವಿದೆ, ಜನರ ಆಶೀರ್ವಾದ ಇದೆ. ಇವತ್ತು ಮಧು ಬಂಗಾರಪ್ಪನವರು ಇವತ್ತು ರಾಜ್ಯದ ಇಲ್ಲಿಯ ಮಂತ್ರಿಯಾಗಿದ್ದಾರೆ. ಎಲ್ಲ ಅಭಿವೃದ್ಧಿ ದೃಷ್ಟಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಗೀತಾ ಶಿವರಾಜ್ ಕುಮಾರ್ ಅವರು